ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅನು ಮೌನಿಕಾ ಕನ್ನಡ ಯೂಟ್ಯೂಬ್ ಚಾನಲ್. ಇದು ಬಂದು ಬೆಳಗ್ಗೆನೇ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಈ ದಿನ ಬಂದರೆ ಮಂಗಳವಾರ, ಇದು ಮಂಗಳವಾರದ್ದು ವ್ಲಾಗ್ ಶೇರ್ ಮಾಡ್ತಿದ್ದೀನಿ ನಿಮ್ಮೊಂದಿಗೆ. ಮತ್ತು ಇದು ಬಂದು ಗಿಡಗಳಿಗೆ ನೀರು ಹಾಕೋಣ ಅಂತ ಹೊರಗಡೆ ಬಂದೆ. ಅದು ಯಾಕೋ ಫುಲ್ಲು ಒಣಗೋಗ್ಬಿಟ್ಟಿತ್ತು. ರೋಸ್ ಗಿಡ 100 ರೂಪಾಯಿ ಕೊಟ್ಟು ತೊಗೊಂಬಂದಿದ್ದು. ಗಿಡಗಳು ಸಖತ್ ರೇಟ್ ಆಗೋಗ್ಬಿಟ್ಟಿದೆ ನಮ್ಮೂರಲ್ಲಿ. ಬೇರೆ ಕಡೆ ಎಲ್ಲ ಕಡಿಮೆಗೆ ಸಿಗುತ್ತೆ ಅಂತ ಕೇಳ್ಪಟ್ಟಿದ್ದೀನಿ. ನಮ್ಮೂರಲ್ಲಿ ಯಾಕೋ ಈ ರೇಟುಗಳು ಗೊತ್ತಿಲ್ಲ. ಹಂಗಂತ ಹೇಳ್ಬಿಟ್ಟು ಅವ್ರ ಹತ್ರ ಹೇಳಿದ್ರು ಅಲ್ಲೇ ಹೋಗಿ ತಗೊಳ್ಳಿ ಅಂತ ಕೌಂಟ್ರು ಕೊಡ್ತಾರೆ. ಇನ್ನೇನು ಮಾಡೋದಕ್ಕಾಗಲ್ಲ, ಮನೆಗೆ ಗಿಡಗಳು ಬೇಕಾಗಿತ್ತು ಅಂತ ಹೇಳಿ ತಗೊಂಡ್ಬಂದಿದ್ದು. ಸಣ್ಣಕ್ಕೆ ಮೊಗ್ಗು ಬಂದಿತ್ತು, ಅದರಲ್ಲೂ ಬೇರೆ ಚಿಗುರಿತ್ತು ಅಂತ ಹೇಳಿ ನಾನು ಆ ಗಿಡ ತಗೊಂಡ್ಬಂದಿದ್ದು. ಚೆನ್ನಾಗಿ ಬರುತ್ತೆ, ಗ್ರೋತ್ ಆಗುತ್ತೆ ಅಂತ. ಅದು ನೋಡಿದ್ರೆ ನೀಟಾಗಿ ಒಣಗೋಗಿತ್ತು. ಒಂದು ಸ್ವಲ್ಪ ಬೇಜಾರಾಯಿತು. ತಗೊಂಬಂದು ಇನ್ನೂ 1 ವಾರ 10 ದಿನವೂ ಆಗಲಿಲ್ಲ. ಮತ್ತು ಹೊರಗಡೆ ನೋಡಿ ಇಟ್ಟಿರೋ ತುಳಸಿ ಗಿಡ ಚೆನ್ನಾಗಿ ಗ್ರೋತ್ ಆಗಿದೆ. ಒಳಗಡೆ ಇಟ್ಟಿರೋದು ಯಾಕೋ ಈಗ ಆಗೋಗ್ಬಿಟ್ಟಿದೆ, ಗೊತ್ತಾಗ್ತಾ ಇಲ್ಲ. ಇದಕ್ಕೇನಾದರೂ ವಯಸ್ಸಾಗೋಯ್ತಾ ಇಲ್ಲ ಅಂತಂದರೆ ಏನೋ ಗೊತ್ತಾಗ್ತಾ ಇಲ್ಲ ನನಗೆ. ಈ ರೀತಿ ಆಗೋಗಿದೆ. ಇನ್ನು ಇದನ್ನು ಇಲ್ಲಿಂದ ತೆಗೆದುಬಿಡೋಣ ಅಂತ ಅಂದ್ಕೊತಿದ್ದೀನಿ. ಈ ತುಳಸಿ ಕಟ್ಟೆನೂ ಇಲ್ಲಿ ಇಡೋದಕ್ಕಂತಲೇ ತಗೊಂಡಿದ್ದು. ಯಾಕೋ ಗಿಡ ಚೆನ್ನಾಗಿ ಬರ್ತಿಲ್ಲ. ಮೋಸ್ಟ್ಲಿ ಬಿಸಿಲು ಚೆನ್ನಾಗಿ ಬರ್ತಾ ಇಲ್ಲ, ಅದರಿಂದ ಅಂತ ಅಂದ್ಕೊತಿದ್ದೀನಿ. ಇಲ್ಲ ಬೇರೆ ಏನಾದರೂ ರೀಸನ್ ಇದೆಯೋ ಗೊತ್ತಾಗ್ತಾ ಇಲ್ಲ ನನಗೆ. ಮತ್ತು ಈ ಗಿಡಗಳಿಗೆ ಬಿಸಿಲು ಬರಲಿಲ್ಲ ಅಂತಂದ್ರೂ ಪರವಾಗಿಲ್ಲ, ಚೆನ್ನಾಗಿ ಬರ್ತಿದೆ. ಇನ್ನು ಬಿಸಿಲಿಂದ ಈ ರೀತಿ ಆಯ್ತಾ ಅಂತ ಅಂದ್ಕೊಳ್ಳೋದಕ್ಕೆ ಆ ಕಡೆ ರೋಸ್ ಗಿಡ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇದು ನೋಡಿದ್ರೆ ಈ ರೀತಿ ಆಗಿದೆ. ಏನು ಮಾಡೋಕ್ಕಾಗಲ್ಲ, ಒಂದೊಂದರಲ್ಲಿ ಮೋಸ ಹೋಗ್ಬಿಡ್ತೀರಿ ಅಂತ ಅಂದ್ಕೊಂಡು ಇನ್ನು ಅದನ್ನು ತೆಗೆದುಬಿಟ್ಟು ಬೇರೆ ಅಲ್ಲೇನಾದರೂ ಗಿಡ ಇಡೋಣ ಅಂತ ಅಂದ್ಕೊತಿದ್ದೀನಿ. ಮತ್ತು ಇಲ್ಲೆಲ್ಲ ಒದ್ದೆ ಏನು ಅಂತಂದರೆ ಎಲ್ಲ ತೊಳೆದಿದ್ದೆ. ಒಂದು ಸ್ವಲ್ಪ ಮನೆ ಒರೆಸೋ ಕೋಲಲ್ಲಿ ನೀಟಾಗಿ ಒರೆಸ್ಕೊಂಡ್ಬಿಟ್ಟಿದ್ದೀನಿ ಅಂತಂದರೆ ಡ್ರೈ ಆಗೋಗ್ಬಿಡುತ್ತೆ. ಆವಾಗ ಚೆನ್ನಾಗಿರುತ್ತೆ ಕ್ಲೀನಾಗಿ ಕಾಂಪೌಂಡು. ಮತ್ತು ಇದು ಬಂದು ನಮ್ಮ ಬ್ರೂನೋ ವೆಯ್ಟ್ ಮಾಡ್ತಾ ಇರ್ತಾನೆ, ಗೇಟ್ ಯಾವಾಗ ತೆಗಿತೀನಾ ಅಂತ ಹೇಳ್ಬಿಟ್ಟು ಹೊರಗಡೆ ಹೋಗೋದಕ್ಕೆ. ರಂಗೋಲಿ ಹಾಕೋವಾಗ ಹೊರಗಡೆನೇ ಬಿಟ್ಬಿಟ್ಟಿರ್ತೀನಿ. ಗುಡಿಸಿ ನೀರು ಚೆಲ್ಲಿ ರಂಗೋಲಿ ಹಾಕೋವರೆಗೂ ಹೊರಗಡೆನೇ ಇರ್ತಾನೆ. ಆದರೂ ಅವನಿಗೆ ಸಮಾಧಾನ ಆಗೋದಿಲ್ಲ. ಇನ್ನು ನಮ್ಮ ಟೋನಿ ವಿಷಯಕ್ಕೆ ಬಂದರೆ ಫಸ್ಟ್ ನನ್ನನ್ನು ಹೆಬ್ಬಿಸ್ಬಿಡ್ತಾನೆ ಬೆಳಗ್ಗೆ ಹೊತ್ತು. ಯಾಕಂದರೆ ಅವನನ್ನು ವಾಕಿಂಗ್ ಕರ್ಕೊಂಡು ಹೋಗಬೇಕು, ಅಂದರೆ ವಾಶ್ರೂಮ್ ಕರ್ಕೊಂಡು ಹೋಗ್ತೀನಲ್ವ, ಹಾಗಾಗಿ ಇನ್ನು ಎಬ್ಬಿಸ್ಬಿಟ್ಟು ಹೋಗಿ ಬಂದು ಅವನು ನಿದ್ದೆ ಮಾಡಿಬಿಡ್ತಾನೆ. ಆಮೇಲೆ ನಂಗೆ ನಿದ್ದೆ ಬರೋದಿಲ್ಲ. ಎದ್ದು ಇನ್ನು ಕೆಲಸಗಳು ಸ್ಟಾರ್ಟ್ ಮಾಡ್ಕೊತೀನಿ ಬೆಳಗ್ಗೆ ಹೊತ್ತು. ಈಗ ಅಡುಗೆ ಮನೆಗೆ ಬಂದರೆ ರಾತ್ರಿನೇ ಪಾತ್ರೆಗಳೆಲ್ಲ ತೊಳೆದು ಮಲಗಿರೋದ್ರಿಂದ ಅಡುಗೆ ಮನೆ ಒಂದು ಸ್ವಲ್ಪ ಕ್ಲೀನಾಗೇ ಇದೆ. ಇನ್ನು ಅದು ಈ ಪಾತ್ರೆದಲ್ಲಿರೋದು ಅಂತಂದರೆ ನೆನ್ನೆ ಉಳಿದಿರೋದಿರುತ್ತಲ್ವ, ಅನ್ನ ಸಾರು ಅದೆಲ್ಲ ಹಾಗೆ ಇಟ್ಟಿದ್ದೀನಿ. ಒಂದು ಸ್ವಲ್ಪ ನಾಯಿಗಳಿಗೆ ಹಾಕೋಣ ಅಂತ ಹೇಳಿಬಿಟ್ಟು. ಇನ್ನು ಇದು ಬಂದು ಲಂಚ್ ಬಾಕ್ಸು, ಅದನ್ನು ತೊಳೆದುಬಿಟ್ಟು ಡ್ರೈ ಆಗಲಿ ಅಂತ ಹೇಳ್ಬಿಟ್ಟು ಇಟ್ಟಿದ್ದೆ. ಯಾಕಂದರೆ ಸ್ಮೆಲ್ ಬರುತ್ತೆ ಸ್ವಲ್ಪ ನೀರಾಗಿದ್ದರೆ, ಹಾಗಾಗಿ. ಮತ್ತು ಇವತ್ತು ನಾನ್ ವೆಜ್ ಮಾಡಬೇಕು. 20 ದಿನದ ಮೇಲೆ ಹಾಕಿದೆ. ನಾನು ನಾನ್ ವೆಜ್ ತಿಂದು ಬಾಯೆಲ್ಲ ಸಖತ್ ಕೆಟ್ಟೋದಂಗೆ ಅನ್ನಿಸ್ತಿದೆ ನನಗೆ. ಯಾವಾಗೂ ವಾರಕ್ಕೆ 2 ಸಲ 3 ಸಲ ತಿನ್ನೋರು ನಾನ್ ವೆಜ್ ಒಂದು 20 ದಿನ ತಿಂದಿಲ್ಲ ಅಂತಂದರೆ ಹೇಗಿರುತ್ತೆ ಹೇಳಿ. ಅದಕ್ಕೆ ಇವತ್ತು ಬೆಳಗ್ಗೆನೇ ನಾನ್ ವೆಜ್ ತರಿಸ್ಬಿಟ್ಟು ಮಾಡಿಸೋಣ ಅಂತ ಫಸ್ಟು ಬಿರಿಯಾನಿ, ಕಬಾಬ್ ಮತ್ತು ಫ್ರೈಗೂ ಆಗುತ್ತೆ ಅಂತ ಹೇಳಿ ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಶುಂಠಿ ಹಾಕ್ಬಿಟ್ಟು ಗ್ರೈಂಡ್ ಮಾಡ್ಕೊಂಬಿಡೋಣ ಅಂತಂದರೆ ರುಬ್ಕೊಂಬಿಡೋಣ ಅಂತ ಹೇಳಿಬಿಟ್ಟು ಅಲ್ಲಿ ಇಟ್ಟಿದ್ದೆ. ಮತ್ತು ತೆಂಗಿನಕಾಯಿ ಒಂದು ತೊಗೊಂಡಿದ್ದೆ, ಅಂದರೆ ಕಳ್ಸಿದ ಕಾಯಿ ಇದೆ. ನಾನು ಅದನ್ನು ನಾನ್ ವೆಜ್ಗೆ ಯೂಸ್ ಮಾಡೋದಿಲ್ಲ. ಯಾಕಂದರೆ ಕಳ್ಸಕ್ಕೆ ಇಟ್ಟಿರ್ತೀರಲ್ವ, ಅದನ್ನು ಏನಾದರೂ ವೆಜ್ ಸಾರುಗಳಿಗಾಗಲಿ ಇಲ್ಲ ಏನಾದರೂ ಸ್ವೀಟ್ಗಾಗಲಿ ಯೂಸ್ ಮಾಡ್ಕೊತೀನಿ. ಇದು ಬಂದು ಒಂದು ತೆಂಗಿನಕಾಯಿ ಹೊಡ್ಕೊಳ್ಳೋಣ ಅಂತ ಹೇಳಿ ಹೇಗೋ ಮನೆಯಲ್ಲಿ ಇತ್ತಲ್ವ ಅಂತ ಅದನ್ನು ತಗೊಂಡು ಹೊಡ್ಕೊತಿದ್ದೆ. ಅಷ್ಟೊಂದು ಹಾಕಕ್ಕೆ ಹೋಗೋದಿಲ್ಲ, ಅಂದರೆ ಮಟನ್ ಸಾರಿಗೆ ರುಬ್ಕೊತಿದ್ದೆ. ಆದರೂ ಸರಿ ತೆಂಗಿನಕಾಯಿ ಒಂದು ಸ್ವಲ್ಪ ಹಾಕಬೇಕಲ್ವ ಅಂತ ಹೇಳಿಬಿಟ್ಟು ಒಂದು ಕಾಯಿ ಹೊಡ್ಕೊಂಡಿದ್ದೀನಿ. ಇದು ಬಂದು ಕಬಾಬ್ಗೆ ನಾನು ಏನು ಹಾಕೋದಿಲ್ಲ ಗೈಸ್. ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆಗಲೇ ರುಬ್ಕೊಂಡಿದ್ರಲ್ವ, ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಹಾಕ್ಬಿಟ್ಟು ಅದನ್ನು 1 ಸ್ಪೂನ್ ಹಾಕ್ಕೊಂಡೆ. ಮತ್ತು ಇದು ಅಂದರೆ ಕಬಾಬ್ ಪ್ಯಾಕೆಟ್ ಬರುತ್ತಲ್ವ, ಅದನ್ನು 3 ಪ್ಯಾಕೆಟ್ ಹಾಕ್ಕೊಂಡಿದ್ದೀನಿ. ಇದು ಅರ್ಧ ಕೆಜಿಗಿಂತ ಒಂದು ಸ್ವಲ್ಪ ಜಾಸ್ತಿ ಇರೋದ್ರಿಂದ 3 ಪ್ಯಾಕೆಟ್ ಹಾಕ್ಕೊಂಡೆ. ಅರ್ಧ ಕೆಜಿ ಅಂದರೆ ಬರೀ 2 ಪ್ಯಾಕೆಟ್ ಹಾಕ್ಕೊತೀನಿ. ಮತ್ತು ಸ್ವಲ್ಪ ಉಪ್ಪು ಖಾರ ಹಾಕ್ಕೊತೀನಿ ಅಷ್ಟೇ, ಬೇರೆ ಏನು ಹಾಕೋದಿಲ್ಲ. ಅದು ಸಖತ್ ಟೇಸ್ಟಿಯಾಗಿರುತ್ತೆ. ಇನ್ನೊಂದು ಥರನೂ ಮಾಡ್ತೀನಿ, ಸ್ವಲ್ಪ ಮೈದಾ ಹಿಟ್ಟು, ಎಗ್ಗು ಇವೆಲ್ಲ ಹಾಕಿ ಮಾಡೋದು, ಅದು ಒಂಥರ ಟೇಸ್ಟ್ ಇರುತ್ತೆ. ಬಟ್ ಇದು ಯಾಕೋ ಮಾಡಬೇಕು ಅಂತ ಅನ್ನಿಸ್ತು, ಅದಕ್ಕೆ ಸಿಂಪಲ್ಲಾಗಿ ಇವತ್ತು ಈ ರೀತಿ ಮಾಡಿಬಿಡ್ತಾ ಇದ್ದೀನಿ. ಮತ್ತು ಬಿರಿಯಾನಿಗೆ ನೋಡಿ ಈ ಕಡೆ ಚಿಕನ್ ಇಟ್ಟಿದ್ದೀನಿ ತೊಳೆದುಬಿಟ್ಟು. ಮತ್ತು ಮಟನ್ನು ತೋರಿಸ್ತಾ ಇದ್ದೆ. ಮಟನ್ ಅರ್ಧ ಕೆಜಿ ಇದೆ. ಇನ್ನು ಮಟನ್ ಸಾರಿಗೆ ರುಬ್ಕೊಂಡ್ಬಿಟ್ಟು ಮಟನ್ ಸಾರು ಮಾಡಿಬಿಡ್ಬೇಕು. ಮತ್ತು ನೋಡಿ ಈ ಕಡೆ ಚಿಕನ್ ಫ್ರೈ ಮತ್ತು ಚಿಕನ್ ಬಿರಿಯಾನಿ ಸ್ವಲ್ಪನೇ ಮಾಡ್ತಾಯಿದ್ದೀನಿ, ಜಾಸ್ತಿ ಏನಿಲ್ಲ. ಇದ್ರ ಜೊತೆಗೆ ಮಟನ್ ಸಾರು ಬೇರೆ ಮಾಡ್ತಾ ಇದ್ದೀನಲ್ವ, ಇನ್ನು ಸಾರು ಇರುತ್ತೆ, ಅದಕ್ಕೆ ಚಪಾತಿನೋ ಮುದ್ದೆನೋ ಮಾಡ್ಕೊಬೋದು ಅಂತ ಹೇಳಿಬಿಟ್ಟು ನಾನು ಬಿರಿಯಾನಿ ಮಾತ್ರ ಮಾಡ್ತಿದ್ದೆ. ಬೆಳಗ್ಗೆ ಸ್ಟಾರ್ಟ್ ಮಾಡೋದ್ರ ಒಳಗಡೆ ಮಧ್ಯಾಹ್ನ ಆಗುತ್ತೆ. ಅಂದರೆ ಒಂದು 10 ಗಂಟೆಗೆ ಸ್ಟಾರ್ಟ್ ಮಾಡಿದೆ ಅಂತ ಅಂದ್ಕೊಳ್ಳಿ, 12 ಗಂಟೆ ಆಯಿತು. ಇನ್ನು ಮಧ್ಯಾಹ್ನದ ಊಟಕ್ಕೆ ಸೇರುತ್ತೆ ಇದು. ರಾತ್ರಿಗೆ ಬೇಕಾದ್ರೆ ಮುದ್ದೆನೋ ಚಪಾತಿನೋ ಮಾಡ್ಕೊಬೋದು. ಮತ್ತು ನೀರು ನೋಡಿ ನಾನು ಆ ಜಗ್ಗಲ್ಲಿ ಕರೆಕ್ಟಾಗಿ ಹಿಡಿದು ಇಟ್ಕೊಂಡ್ಬಿಟ್ಟಿರ್ತೀನಿ. ಅಂದರೆ ಗ್ಲಾಸ್ ಅಳತೆ ಹಾಕಿ ಇಟ್ಬಿಟ್ಟಿರ್ತೀನಿ. ಅಕ್ಕಿ ಹಾಕಿದ್ಮೇಲೆ
ಆ ನೀರನ್ನೆಲ್ಲ ಬಗ್ಗಿಸ್ಬಿಟ್ಟು ಇನ್ನು ಬಿರಿಯಾನಿಗೆಲ್ಲ ಮಸಾಲೆ ಹಾಕಿಬಿಟ್ಟು ಏನೇನು ಹಾಕ್ತೀನಿ ಅಂತ ಸುಮಾರು ವೀಡಿಯೋಸಲ್ಲಿ ತೋರಿಸಿದೆ. ಅದಕ್ಕೆ ಇನ್ನು ಈ ವಿಡಿಯೋ ತುಂಬ ಲೆಂತಿ ಆಗೋಗುತ್ತೆ ಅಂತ ಹೇಳಿಬಿಟ್ಟು ತೋರಿಸೋದಕ್ಕೆ ಹೋಗಿಲ್ಲ. ಇನ್ನು ಬಿರಿಯಾನಿಗೆ ಆ ಕಡೆ ಇಟ್ಬಿಟ್ಟೆ ಮತ್ತು ಈ ಕಡೆಗೆ ಚಿಕನ್ ಫ್ರೈ ಸ್ವಲ್ಪನೇ ಮಾಡ್ತಿದ್ದೆ, ನನ್ನ ಮಗಳಿಗಿರಲೇಬೇಕು. ಅದರಿಂದ ಇನ್ನು ಚಿಕನ್ ಫ್ರೈಗೆ ಆ ಕಡೆ ಇಟ್ಬಿಟ್ಟಿದ್ದೀನಿ. ಇಷ್ಟು ದೊಡ್ಡ ಸ್ಟವ್ವು ಏನಕ್ಕಪ್ಪ ತಗೊಂಡೆ, ತೊಳೆಯೋದಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಅನ್ಕೊತಿದ್ದೆ, ಅಂದರೆ ಕ್ಲೀನ್ ಮಾಡೋಕ್ಕಾಗಲ್ಲ ಅಂತ. ಬಟ್ ಇವಾಗ ನೋಡಿ ಹೆಂಗೆ ಯೂಸ್ ಆಗುತ್ತೆ ಅಂತ ಈ ಟೈಮಲ್ಲಿ ಅನಿಸುತ್ತೆ. ತುಂಬ ಒಳ್ಳೆಯದಾಯಿತು ನಾನು ಅವಾಗ ತಗೊಂಡು ಅಂತ ಹೇಳಿಬಿಟ್ಟು. ಆದರೆ ಕ್ಲೀನ್ ಮಾಡೋ ಟೈಮಲ್ಲಿ ಮಾತ್ರ ಏನಕ್ಕಪ್ಪ ಅಂತ ಅನಿಸುತ್ತೆ. ಬಟ್ ಯಾರಾದರೂ ನೆಂಟರುಗಳು ಬಂದವಾಗ ಜಾಸ್ತಿ ಅಡುಗೆಗಳು ಮಾಡೋವಾಗೆಲ್ಲ ಸಖತ್ ಯೂಸ್ ಆಗುತ್ತೆ ಈ ರೀತಿ 4 ಬರ್ನಲ್ಲಿರೋ ಸ್ಟವ್ ಆದರೆ. ಮತ್ತು ನೀರು ಹಿಡ್ದಿಟ್ಕೊಂಡ್ಬಿಡ್ತಾ ಇದ್ದೀನಿ ಫಿಲ್ಟ್ರಲ್ಲಿ. ನೋಡಿದ್ರೆಲ್ಲ ಸಣ್ಣ ಬರುತ್ತೆ. ಅರ್ಜೆಂಟಿಗೆ ಹಾಕಬೇಕು ನೀರು ಅಂತಂದರೆ ತುಂಬ ಟೈಮ್ ತಗೊಳುತ್ತೆ. ಅದಕ್ಕೆ ಫಸ್ಟೇ ಈ ರೀತಿ ನಾನು ಹಿಡ್ದಿಟ್ಕೊಂಡ್ಬಿಡ್ತೀನಿ. ಯಾಕಂದರೆ ಫಿಲ್ಟ್ರನ್ನೇ ನಂಬ್ಕೊಂಡಿದ್ರೆ ಅಂದರೆ ಅದರಲ್ಲೇ ಇಟ್ಕೊಬೇಕು ಅಂತಂದರೆ ಬೇಗ ಅಡುಗೆ ಆಗೋದಿಲ್ಲ. ಅದಕ್ಕೆ 2ರಿಂದ 3ವರೆಗೂ ಜಗ್ ತೆಗೆದಿಟ್ಕೊಂಡಿದ್ದೀನಿ. ಅದರಲ್ಲಿ ಹಿಡ್ದಿಟ್ಕೊಂಡು ಅವಾಗ ಅನ್ನನೂ ಕುಕ್ಕರಲ್ಲೇ ಮಾಡೋದ್ರಿಂದ ನಾನು 1 ಗ್ಲಾಸ್ಗೆ 2 ಗ್ಲಾಸ್ ಹಂಗೆ ಆಗ್ತಾ ಇರಬೇಕಲ್ವ, ಅದೆಲ್ಲ ಸ್ವಲ್ಪ ಫಾಸ್ಟಾಗಿ ಆಗುತ್ತೆ. ಇನ್ನು 3 ಕಡೆ ಒಂದೊಂದು ಇಟ್ಬಿಟ್ಟಿದ್ದೀನಿ ನೋಡಿ. ಒಂದು ಕಡೆ ಮಟನ್ ಸಾರು, ಬಿರಿಯಾನಿ ಮತ್ತು ಚಿಕನ್ ಫ್ರೈಗೆ ಇಟ್ಬಿಟ್ಟೆ. ಮತ್ತು ಈ ಕಡೆ ಬಂದು ಕಬಾಬ್ಗೆ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಬಾಣಲಿ ಏನು ಹೀಗಿದೆ ಅಂತ ಏನು ಅಂದ್ಕೊಳಕ್ಕೆ ಹೋಗಬೇಡಿ. ಯಾಕಂದರೆ ನನಗೆ ಡೀಪ್ ಫ್ರೈ ಏನಾದರೂ ಮಾಡೋಂಗಿದ್ರೆ ನನಗೆ ಈ ಬಾಣಲಿಯಲ್ಲೇ ನಾನು ಮಾಡೋದು. ನನಗೆ ಯಾಕೋ ಇದರಲ್ಲೇ ನೀಟಾಗಿ ಫ್ರೈ ಆಗುತ್ತೆ ಅಂತ ಅನಿಸುತ್ತೆ. ಯಾಕಂದರೆ ಬೇರೆ ಬಾಣಲಿಗಳಲ್ಲಿ ಎಣ್ಣೆ ಬಿಸಿ ಆದಾಗ ಮಾತ್ರ ನೀಟಾಗಿ ಅದು ಆಗಿರುತ್ತೆ. ಅಂದರೆ ಈಗ ಒಡೆನೇ ಆಗಲಿ ಇಲ್ಲಾಂತಂದರೆ ಬೇರೆ ಏನಾದರೂ ನಾವು ಡೀಪ್ ಫ್ರೈಗಳು ಮಾಡ್ತೀರಲ್ವ ಆವಾಗ ಹೇಳ್ತಿರೋದು. ಸೆಕೆಂಡ್ ಟೈಮ್ ಹಾಕಿದವಾಗ ಸ್ವಲ್ಪ ಜಾಸ್ತಿ ಹೊತ್ತು ವೆಯ್ಟ್ ಮಾಡಬೇಕಾಗುತ್ತೆ. ಅದೇ ಈ ಬಾಣಲಿಯಲ್ಲಾದರೆ ನನಗೆ ಎಣ್ಣೆ ಕರೆಕ್ಟಾಗಿರುತ್ತೆ. ಫಸ್ಟಲ್ಲಿ ಯಾವ ರೀತಿ ನನಗೆ ಫ್ರೈ ಆಗುತ್ತೋ ಮತ್ತು ಸೆಕೆಂಡ್ ಟೈಮು ಅದೇ ರೀತಿಯೇ ನೀಟಾಗಿ ಕುಕ್ ಆಗಿರುತ್ತೆ. ಅದಕ್ಕಾಗಿ ನಾನು ಯಾವಾಗೂ ಡೀಪ್ ಫ್ರೈ ಮಾಡಬೇಕು ಅಂತಂದರೆ ಇದೇ ಬಾಣಲಿನೇ ಯೂಸ್ ಮಾಡೋದು. ನಮ್ಮಮ್ಮನೂ ಬೈತಿರ್ತಾರೆ ಮನೆಯಲ್ಲಿ 4-5 ಬಾಣಲಿ ಇದೆ, ಬೇಕಂದರೆ ತೋರಿಸ್ತೀನಿ ಇನ್ನೊಂದು ವೀಡಿಯೋದಲ್ಲಿ. ಆದರೂ ಸರಿ ನಾನು ಇದೇ ಬಾಣಲಿಯಲ್ಲೇ ವಡೆ ಬೋಂಡ ಆಗಲಿ ಮಾಡ್ಕೊಳ್ಳೋದು, ಇಲ್ಲಾಂತಂದರೆ ಕಬಾಬು, ಉದ್ದಿನ ವಡೆ ಇವೆಲ್ಲ ಇದರಲ್ಲೇ ಮಾಡ್ಕೊಳ್ಳೋದು ನಾನು. ಇನ್ನು ಕಬಾಬು ಆಯಿತು. ಮೊಟ್ಟೆ ಬಾಯ್ಲ್ ಆಗೋದಕ್ಕೆ ಇಟ್ಬಿಡ್ತಾ ಇದ್ದೀನಿ. ನನಗೆ ಮೊಟ್ಟೆ ಕಂಪಲ್ಸರಿ ಇರಬೇಕು. ಒಬ್ಬೊಬ್ರಿಗೆ ಒಂದೊಂದು ಇಷ್ಟ. ನನಗಂತೂ ಬಿರಿಯಾನಿ ಇತ್ತು ಅಂತಂದರೆ ಅದಕ್ಕೆ ಮೊಟ್ಟೆ ಇರಬೇಕು. ಇನ್ನು ಮರ್ತೋಗ್ಬಿಡ್ತೀನಿ ಬ್ಯುಸಿಯಲ್ಲಿ ಅಂತ ಹೇಳಿಬಿಟ್ಟು ಮೊಟ್ಟೆನೂ ಇಟ್ಬಿಟ್ಟು ನನ್ನ ಮಗಳಿಗೆ ಹೇಳ್ಬಿಟ್ಟು ನಾನು ಇನ್ನು ಸ್ನಾನಕ್ಕೆ ಹೋಗಿ ಬಂದುಬಿಟ್ಟೆ. ಕಬಾಬ್ ನೋಡಿದ ತಕ್ಷಣವೇ ಒಂದು ತಿಂದ್ಬಿಡಬೇಕು ಅಂತ ಹೇಳಿಬಿಟ್ಟು ತಿಂತಾಯಿದ್ದೀನಿ. ರುಚಿ ನೋಡಬೇಕಲ್ವ, ಅಂದರೆ ಕರೆಕ್ಟಾಗಿ ಹಾಕಿರ್ತೀನಿ ಎಲ್ಲನೂ, ಅಭ್ಯಾಸ ಆಗೋಗ್ಬಿಟ್ಟಿದೆ. ಅದನ್ನು ನೋಡಿದ ತಕ್ಷಣ ಟೆಂಪ್ಟ್ ಆಗೋಗ್ಬಿಡ್ತೀನಿ. ಅದಕ್ಕೆ ಒಂದು ತೆಗೆದು ಬಾಯಿಗೆ ಹಾಕ್ಕೊಂಡೆ. ಚೆನ್ನಾಗಿತ್ತು, ಬಿಸಿ ಬಿಸಿಯಾಗಿ ಕ್ರಿಸ್ಪಿಯಾಗಿ. ಇನ್ನು ಎಗ್ಸೂ ಅಷ್ಟೇ ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಹಾಗೆ ಮಕ್ಕಳಿಗೆ, ನನಗೆ, ನಮ್ಮ ಮನೆಯವ್ರಿಗೆಲ್ಲ ಹಾಕ್ಕೊಂಡ್ಬಿಡೋಣ ಅಂತ ಹೇಳಿಬಿಟ್ಟು ಎಲ್ಲ ತೆಗೆದು ಕ್ಲೀನ್ ಮಾಡಿಬಿಟ್ಟು ಇಟ್ಬಿಡ್ತಾ ಇದ್ದೆ. ಒಂದು ಮಿಸ್ ಆಗಿಲ್ಲ. ಇವತ್ತೇನು ಅಂತಂದರೆ ಸೌತೆಕಾಯಿ ಇರಲಿಲ್ಲ ಮನೆಯಲ್ಲಿ, ಈರುಳ್ಳಿ ಸಮೇತ ಖಾಲಿ ಆಗಿತ್ತು. ನನ್ನ ಮಗನಿಗೆ ಹೇಳ್ದೆ ತೊಗೊಂಬರೋಕ್ಕೆ ಹೇಳ್ಬಿಟ್ಟು ಅವ್ನು ಮರ್ತು ಬಿಟ್ಟಿದ್ದಾನೆ. ಇನ್ನು ಬಿರಿಯಾನಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ. ಮಟನ್ ಸಾರು ಅಷ್ಟೇ, ಅಂದರೆ ಸ್ವಲ್ಪನೇ ಹೇಳಿದ್ನಲ್ವ, ಸ್ವಲ್ಪನೇ ಮಾಡ್ಕೊಂಡಿರೋದು, ಸರಿ ಹೋಗ್ಬಿಡುತ್ತೆ ನಮ್ಮ 4 ಜನಕ್ಕೆ. ಮತ್ತು ಇದು ಫ್ರೈ ಇನ್ನು ನನ್ನ ಮಗಳಿಗಿರಬೇಕು. ನೀಟಾಗಿ ನೋಡ್ಕೊಂಡಿಲ್ಲ ನಾನು, ಸ್ವಲ್ಪನೂ ನೀರು ಇಲ್ದಿರ ಫುಲ್ ಡ್ರೈ ಆಗೋಗ್ಬಿಟ್ಟಿತ್ತು. ಅವಳಿಗೆ ಅದೇ ರೀತಿಯೇ ಇಷ್ಟ. ಹೆಂಗೋ ಅವಳಿಗೆ ಇಷ್ಟ ಆದಂಗೆ ಆಗಿದೆ. ನಾನು ಈ ಕಡೆ ಅಡುಗೆ ಮಾಡಿಕೊಂಡು ಗ್ಯಾಸ್ ಮೇಲೆ ಇಟ್ಬಿಟ್ಟಿದ್ದೀನಿ. ನೀರೆಲ್ಲ ಹೋಗ್ಬಿಟ್ಟು ಈ ರೀತಿ ಡ್ರೈ ಥರ ಆಗೋಗಿತ್ತು. ಇನ್ನು ಅವಳಿಗೂ ಹಾಗೆ ಬೇಕಾಗಿತ್ತು ಅಂತ ಅಂದ್ಕೊಂಡು ಇನ್ನು ಹಾಕ್ಬಿಡ್ತಿದ್ದೆ. ಅವಳಿಗೆ ಈ ಥರ ಇದ್ದರೆ ಲಾಸ್ಟಲ್ಲಿ ಇದರಲ್ಲಿ ಅನ್ನ ಮಿಕ್ಸ್ ಮಾಡಿಕೊಂಡು ತಿನ್ನೋದು ಅಂತಂದರೆ ಅವಳಿಗೆ ತುಂಬ ಇಷ್ಟ. ಅಂದರೆ ಈ ಬಾಣಲಿಯಲ್ಲೇ ನಾವು ಬಿಸಿ ಬಿಸಿ ಅನ್ನ ಹಾಕ್ಕೊಂಡು ಕಲಿಸ್ಕೊಂಡು ತಿನ್ನೋದು ಅವಳಿಗೆ ತುಂಬ ಇಷ್ಟ. ಇನ್ನು ಇದೆಲ್ಲ ಖಾಲಿ ಆದಮೇಲೆ ರಾತ್ರಿಗೆ ಬೇಕಂದರೆ ಹಾಗೆ ಮಾಡಿ ಕೊಡಬೇಕು ಅವಳಿಗೆ. ಇನ್ನೆಲ್ರಿಗೂ ಹಾಕ್ಕೊಟ್ಬಿಟ್ಟು ನಾನು ಊಟ ಮಾಡಿಬಿಟ್ಟೆ. ತುಂಬ ಹೊಟ್ಟೆ ಹಸಿವಾಗ್ತಿತ್ತು. ವಿಡಿಯೋ ಏನು ಮಾಡೋದಕ್ಕಾಗಿಲ್ಲ. ಫಸ್ಟು ತಿಂದ್ಬಿಡೋಣ ಅಂತ ಹೇಳಿ ತಿಂದ್ಬಿಟ್ಟೆ. ಇದು ಬಂದು ಸಂಜೆ ತಿಂದ್ಬಿಟ್ಟು ಒಂದು ಸ್ವಲ್ಪ ರೆಸ್ಟ್ ಮಾಡಿಬಿಟ್ಟೆ. ಮಲಗಿರಲಿಲ್ಲ, ಆದರೆ ಮೊಬೈಲ್ ನೋಡಿಕೊಂಡು ಎಡಿಟಿಂಗು ಅದು ಇದು ಇರುತ್ತೆ ಅಂತ ಅಂದ್ಕೊಂಡು ಅದೆಲ್ಲ ಮಾಡ್ಕೊಂಡಿದ್ದೆ. ಶಾರ್ಟ್ ವೀಡಿಯೋಗೆ, ಲಾಂಗ್ ವೀಡಿಯೋಗೆ ಅಂತ ಅಂದ್ಕೊಂಡು. ಮಧ್ಯಾಹ್ನದ ಹೊತ್ತು ಸಾಮಾನ್ಯವಾಗಿ ಮಲಗೋದಕ್ಕೆ ಹೋಗೋದಿಲ್ಲ. ಮತ್ತು ಇದು ಸಾಯಂಕಾಲ ಎದ್ದು ಈ ನಡುವೆ ಟೀ ಕಾಫಿ ಏನು ಅಷ್ಟೊಂದು ಕುಡಿತಾ ಇಲ್ಲ. ಅಂದರೆ ಇಷ್ಟ ಬಂದರೆ, ನೆನಪು ಬಂದರೆ ಕುಡಿತೀನಿ, ಇಲ್ಲ ಹೆಡೇಕ್ ಇದ್ದರೆ ಕುಡಿತೀನಿ, ಇಲ್ಲಾಂದರೆ ಅದ್ರ ಕಡೆ ಅಷ್ಟೊಂದು ಗಮನ ಕೊಡ್ತಾ ಇಲ್ಲ. ಮಕ್ಕಳು ಬೈತಿರ್ತಾರೆ, ಟೀ ಕಾಫಿ ಕಡಿಮೆ ಮಾಡು, ಯಾವಾಗೂ ತಲೆನೋವು ಅಂತ ಅಂತಿರ್ತೀಯ, ಪಿತ್ತಕ್ಕೂ ಹಾಗಾಗುತ್ತೆ ಅಂತ ಹೇಳಿಬಿಟ್ಟು ಅದಕ್ಕೆ ಟೀ ಏನು ಕುಡಿಲಿಲ್ಲ. ಒಂದು ಗ್ಲಾಸ್ ಎದ್ಬಿಟ್ಟು ಒಂದು ಗ್ಲಾಸ್ ನೀರು ಕುಡಿದ್ಬಿಟ್ಟು ಈಗ ಮನೆಯೆಲ್ಲ ಒಂದು ಸ್ವಲ್ಪ ಕ್ಲೀನ್ ಮಾಡಿಬಿಡೋಣ ಅಂತ ಹೇಳಿಬಿಟ್ಟು ಕ್ಲೀನ್ ಮಾಡೋದಕ್ಕೆ ಬಂದೆ. ನೋಡಿದ್ರಲ್ವ, ಮಕ್ಕಳು ದೊಡ್ಡವರಾದ್ರೂ ನಮ್ಮ ಮೈದಲ್ಲಿ ಇದೇ ಗಲೀಜೇ ಇರುತ್ತೆ. ಒಂದು ಕಡೆ ಕ್ಲೀನ್ ಮಾಡ್ಕೊಂಡು ಬಂದರೆ 1 ಅವರ್ 2 ಅವರ್ ಕ್ಲೀನ್ ಇರುತ್ತೆ ಅಷ್ಟೇ. ಮತ್ತೆ ಮಾಮೂಲಿನೇ
ಆ ಚೇರ್ ಒಂದು ಹತ್ರ ಇಟ್ಬಿಟ್ಟು ಕುತ್ಕೊಂಡಿರ್ತಾರೆ, ಇಲ್ಲ ಸೋಫಾ ಮೇಲೆ ಇರೋ ಪಿಲ್ಲೋಸ್ ಎಲ್ಲನೂ ತೆಗೆದು ಅವ್ರ ಪಕ್ಕ ಇಟ್ಕೊಂಡಿರೋ ಪಿಲ್ಲೋಸ್ನ ಮತ್ತೆ ಅಲ್ಲಿ ಹಾಕೋದಿಲ್ಲ, ಹಾಗೆ ಇಟ್ಟಿರ್ತಾರೆ. ಅಲ್ಲಿ ನೋಡಿ ಬುದ್ಧ ಹತ್ರ ಆ ಟೇಬಲ್ ಮೇಲೇನೂ ವಾಟ್ರ್ ಬಾಟ್ಲಂತೆ ನೋಡಿ ಹೀಗೆ ಇಟ್ಟಿರ್ತಾರೆ ನಮ್ಮ ಮಕ್ಕಳು. ಇನ್ನು ಏನು ಮಾಡೋದು ಅವ್ರದ್ದು ಹೇಳ್ತೀನಿ ನಾನು, ಆಗ ಸದ್ಯಕ್ಕೆ ನಾನು ಹೇಳ್ದವಾಗ ಕ್ಲೀನ್ ಮಾಡ್ಕೊತಾರೆ, ಮತ್ತೆ ಅದು ಮಾಮೂಲಿನೇ. ಇನ್ನು ಮನೆಯಲ್ಲಿ ಇರ್ತೀನಲ್ವ ನಾನು ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅವ್ರಿಗೇನು ಜಾಸ್ತಿ ಹೇಳೋದಕ್ಕೆ ಹೋಗೋದಿಲ್ಲ, ಮಾಡ್ಕೊತೀನಿ ಪರವಾಗಿಲ್ಲ. ಇದು ಬಂದು ನಮ್ಮ ಮನೆಯವ್ರನ್ನ ಪರ್ಕೆ ತೊಗೊಂಬರೋದಕ್ಕೆ ಕೇಳಿದ್ದೆ, ಹೂವು ಪರ್ಕೆ ಇಲ್ಲಿ ಸಿಗುತ್ತೆ ಮಾರ್ಕೆಟಲ್ಲಿ, ಹೊರಗಡೆ ಎಲ್ಲ ಕಸ ಗುಡಿಸೋದಕ್ಕೆ ಬೇಕು, ಮತ್ತು ಬಾಂಬೆ ಪರ್ಕೆ ಅಂತಾರಲ್ವ ಮನೆ ಒಳಗಡೆ ಗುಡಿಸೋದು, ಅದನ್ನೊಂದು ತೊಗೊಂಬನ್ರಿ ಅಂತ ಹೇಳಿದ್ರೆ ಎರಡು ಇದನ್ನೇ ಹೇಳಿದೆ ಅಂತ ಅಂದ್ಕೊಂಡು ಎರಡು ತೊಗೊಂಬಂದ್ಬಿಟ್ಟಿದ್ರು. ಹೋಗ್ಲಿ ಯೂಸ್ ಆಗುತ್ತೆ, ಒಂದು ಎತ್ತ ಮೇಲೆ ಇಟ್ಬಿಟ್ರು ಒಂದು ಯೂಸ್ ಆಗುತ್ತೆ, ಇನ್ನೊಂದ್ಸಲಿ ಹೋದವಾಗ ಮಾರ್ಕೆಟ್ ಕಡೆಗೆ ಅದನ್ನು ತೊಗೊಂಬನ್ನಿ ಅಂತ ಹೇಳಿಬಿಟ್ಟು ಹೊರಗಡೆ ತೊಗೊಂಡೋಗಿ ಇಡ್ತಿದ್ದೆ. ಅದರಲ್ಲಿ ಸಣ್ಣ ಸಣ್ಣದು ಅದೇನಾದ್ರು ಉದುರಿದೆ ಅಂತಂದರೆ ಈ ಸಣ್ಣ ಸಣ್ಣದು ಮುಳ್ಳು ಥರ ಬಟ್ಟೆಗೆಲ್ಲ ಹತ್ತು ಬಿಡುತ್ತೆ, ಅದಕ್ಕೆ ತೊಗೊಂಡೋಗಿ ಕಾಂಪೌಂಡಲ್ಲಿ ಇಟ್ಬಿಟ್ಟೆ. ಅದನ್ನು ಸ್ವಲ್ಪ ಉದುರಿಸ್ಬೇಕು, ಹೊರಗಡೆ ತೊಗೊಂಡೋಗಿ ಉದುರ್ಸೋಣ ಅಂತ ಹೇಳಿಬಿಟ್ಟು ಕಾಂಪೌಂಡಲ್ಲಿ ಇಟ್ಬಿಟ್ಟೆ. ಮತ್ತು ಇಲ್ಲಿ ಬಂದು ಅಡುಗೆ ಮನೆಯಲ್ಲಿ ಇನ್ನು ಅಲ್ಲೆಲ್ಲ ಕ್ಲೀನ್ ಮಾಡಿದ್ನಲ್ವ, ಅದಕ್ಕೆ ಈಗ ಅಡುಗೆ ಮನೆಯಲ್ಲಿ ಮಾಡಿರೋದೆಲ್ಲನೂ ಬೇರೆ ಪಾತ್ರೆಗಳಿಗೆ ಶಿಫ್ಟ್ ಮಾಡಿಬಿಟ್ಟು ಇದನ್ನೆಲ್ಲ ತೊಳೆಯೋದಕ್ಕೆ ಹಾಕ್ಬಿಟ್ಟಿದ್ದೀನಿ. ಅಂತಂದರೆ ಅಡುಗೆ ಮನೆ ಒಂದು ಸ್ವಲ್ಪ ಕ್ಲೀನ್ ಇರುತ್ತೆ. ನನಗೆ ರಾತ್ರಿಗೆ ಒಂದು ಸ್ವಲ್ಪ ಅಷ್ಟೊಂದು ಕೆಲಸ ಅಂತ ಅನ್ಸೋದಿಲ್ಲ. ಮಾಡಿದ ಮುದ್ದೆನೋ ಚಪಾತಿನೋ ತಿಂದ್ಕೊಂಡು ಬಿದ್ದಿರೋ 4-5 ಪಾತ್ರೆಗಳನ್ನ ತೊಳೆದಿದ್ದೀರಿ ಅಂತಂದರೆ ಬೆಳಿಗ್ಗೆಗೆ ಒಂದು ಸ್ವಲ್ಪ ಅಡುಗೆ ಮನೆ ಕ್ಲೀನ್ ಇರುತ್ತಲ್ವ, ಅವಾಗ ಏನೋ ಒಂದು ಸ್ವಲ್ಪ ಖುಷಿ ಅಂತ ಅನಿಸುತ್ತೆ ಅಡುಗೆ ಮನೆ ನೋಡಿ ತಕ್ಷಣನೇ. ಅದಕ್ಕೆ ಸರಿ ಎಲ್ಲ ತೊಳೆದ್ಬಿಡೋಣ ಅಂತ ಹೇಳಿ ನನ್ನ ನಾಯಿಗಳಿಗೆ ಅನ್ನ ಇತ್ತು, ಅದನ್ನೆಲ್ಲ ಒಂದು ಬೌಲ್ಗೆ ತೆಗೆದು ಇಟ್ಬಿಟ್ಟೆ. ಇನ್ನು ರಾತ್ರಿಗೆ ಅನ್ನ ಹಾಕ್ಬಿಡ್ತೀನಿ. ಬೆಳಗ್ಗೆಯಿಂದ ಅಲ್ಲಿ ಇಲ್ಲಿ ಸುತ್ಕೊಂಡಿರ್ತಾರೆ, ಬೆಳಗ್ಗೆ ಹೊತ್ತು ಬಿಸ್ಕೆಟ್ ಹಾಕ್ಬಿಡ್ತಾರೆ ನನ್ನ ಮಕ್ಕಳು ಅಂಗಡಿಗೆ ಹೋದಾಗ. ಇನ್ನು ರಾತ್ರಿ ಹೊತ್ತು ಅನ್ನ ಹಾಕ್ಬಿಡ್ತೀನಿ. 2-3 ನಾಯಿಗಳಿದ್ದಾವೆ, ಇನ್ನು ಅದಕ್ಕೆಲ್ಲ ಏನು ಮಾಡೋದು, ಪಾಪ ಕಾಯ್ಕೊಂಡಿರುತ್ತೆ ಗೇಟ್ ಹತ್ರನೇ, ಅದಕ್ಕೆ ಹಾಕ್ಬಿಡ್ತೀನಿ. ಇನ್ನು ಅನ್ನ ತೆಗೆದು ಇಟ್ಬಿಟ್ಟು ಅಡುಗೆ ಎಲ್ಲ ಮಾಡಿದ್ನಲ್ವ, ಮಧ್ಯಾಹ್ನ ಏನು ಇದೇನು ಒರೆಸ್ಕೊಳ್ಳೋದಕ್ಕೆ ಹೋಗಿರಲಿಲ್ಲ, ಸಾಕಾಗಿತ್ತು. ಎಷ್ಟೊತ್ತು ನಿಂತ್ಕೊಂಡೇ ಮಾಡಿದ್ದು. ಕೆಳಗಡೆ ಕುತ್ಕೊಂಡ್ರೆ ಗೊತ್ತಲ್ವ ಟೋನಿ ಬ್ರೂನೋ ಬಿಡೋದಿಲ್ಲ, ಟೋನಿ ಆದರೂ ಸೈಲೆಂಟು, ಬ್ರೂನೋ ಬಿಡೋದಿಲ್ಲ. ಅದಕ್ಕೆ ಮೇಲೆ ನಿಂತ್ಕೊಂಡೆ ಎಲ್ಲ ಕಟ್ ಮಾಡಿಕೊಂಡು ಮಾಡ್ತೀನ, ಆ ಕಾಲು ನೋವು ಸಖತ್ತಿರುತ್ತೆ. ಅದಕ್ಕೆ ಒಂದು ಸ್ವಲ್ಪ ಕ್ಲೀನ್ ಮಾಡೋದಕ್ಕೇನು ಹೋಗಿರಲಿಲ್ಲ, ಸಂಜೆಗೆ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು. ಇನ್ನು ಈಗ ಹೇಗೋ ಪಾತ್ರೆ ತೊಳಿತಿದ್ದೀನಲ್ವ, ಆ ಟೈಮಲ್ಲಿ ಸ್ಟವ್ ಕ್ಲೀನ್ ಮಾಡಿ ಅಭ್ಯಾಸ, ಇನ್ನು ಮಾಡಿಬಿಡೋಣ ರಾತ್ರಿವರೆಗೂ ಯಾಕೆ ವೆಯ್ಟ್ ಮಾಡೋದು ಅಂತ ಹೇಳಿಬಿಟ್ಟು ಫುಲ್ ಕೌಂಟರ್ ಟಾಪು ಮತ್ತು ಸ್ಟವ್ವು ಎಲ್ಲ ಕ್ಲೀನ್ ಮಾಡ್ಕೊಂಬಿಟ್ಟು ನೋಡಿ ಈ ರೀತಿ ಜೋಡಿಸ್ಕೊಂಬಿಟ್ಟಿದ್ದೀನಿ. ಕಷ್ಟಪಟ್ಟು ಕ್ಲೀನ್ ಮಾಡ್ತೀರಿ, ಅದನ್ನು ನೋಡೋದಕ್ಕೆ ಏನೋ ಒಂಥರ ಚೆಂದ ಅಂತ ಅನಿಸುತ್ತೆ. ನೋಡಿ ಎಷ್ಟು ಕ್ಲೀನಾಗಿರುತ್ತೆ, ಸ್ವಲ್ಪತ್ತೆ ಬಿಡಿ ಮತ್ತೆ ಎಲ್ಲ ಮಾಮೂಲಿ ಆಗೋಗುತ್ತೆ. ನಾವು ಕ್ಲೀನ್ ಮಾಡು ಮತ್ತು ಗಲೀಜಾಗು ಅದು ಕಾಮನ್ ಆಗೋಗ್ಬಿಟ್ಟಿದೆ. ಏನೋ ಪಾತ್ರೆಗಳು ಇಷ್ಟೊಂದಿದೆ ಅಲ್ವಾ, ಇದನ್ನು ತೊಳೆದು ಬಿಡಬೇಕು. ಇನ್ನು ಪಾತ್ರೆ ತೊಳೆಯೋದೇನು ತೋರಿಸೋದಕ್ಕೆ ಹೋಗಲಿಲ್ಲ. ಪಾತ್ರೆಗಳೆಲ್ಲ ತೊಳೆದಿದ್ದಾದ್ಮೇಲೆ ನೋಡಿ ಶಿಂಕ್ ಹತ್ರನೂ ಕ್ಲೀನ್ ಆಗೋಗ್ಬಿಡ್ತು. ಇನ್ನು ಪಾತ್ರೆ ಎಲ್ಲ ಆವಾಗ ಎಲ್ಲಿಂದ ಅಲ್ಲಿಡಬೇಕು ಎಲ್ಲ ಎತ್ತಿಟ್ಬಿಟ್ಟು ಕ್ಲೀನ್ ಮಾಡಿಬಿಟ್ಟೆ. ನೀರೆಲ್ಲನೂ ಸೋರಿಸ್ಬಿಟ್ಟು ಎಲ್ಲ ಎತ್ತಿಟ್ಬಿಟ್ಟಿದ್ದೀನಿ. ಇವಾಗ ನೋಡೋದಕ್ಕೆ ಎಷ್ಟು ಕ್ಲೀನಾಗಿದೆ ಅಡುಗೆ ಮನೆ ಅಂತ ಹೇಳಿಬಿಟ್ಟು. ಮತ್ತು ಇದು ನಿಮಗೆ ತೋರಿಸಿರಲಿಲ್ಲ, ಅದಕ್ಕೆ ಒಂದು ಸ್ವಲ್ಪ ವಿಡಿಯೋ ಮಾಡಿಕೊಂಡೆ. ಇಲ್ಲೂ ಒಂದು ಸ್ವಲ್ಪ ಮನೆಯಲ್ಲಿ ಚೇಂಜಸ್ ಮಾಡಿದೆ, ಅದು ನೋಡ್ತೀರಿ ಗೊತ್ತಾಗುತ್ತೆ ನಿಮಗೆ. ಮತ್ತು ಇದು ಬಂದು ಇಲ್ಲಿ ನೋಡಿ ಈ ರೀತಿ ಹಾಕಿದೆ, ಲೈಟ್ ತರಿಸ್ಬಿಟ್ಟು. ಇದೇನು ಮಾಡಿದೆ ನಾನು ಇಲ್ಲಿ ಅಂತಂದರೆ ಕಟ್ ಮಾಡಿಬಿಟ್ಟೆ, ಅದನ್ನೇ ನಿಮ್ಮ ಹತ್ರ ಹೇಳ್ತಿದ್ದೆ. ಅದೊಂದು ಸ್ವಲ್ಪ ಕಟ್ ಮಾಡಿಬಿಟ್ಟೆ, ಎಷ್ಟು ಮತ್ತೆ ಉದ್ದ ಏನಕ್ಕೆ ಬಿಡೋದು ಅಂತ ಹೇಳಿಬಿಟ್ಟು ಒಂದಷ್ಟು ಮಾತ್ರ ಏನು ಅದು ಲೈಟ್ ಬರಲೇ ಇಲ್ಲ. ನನ್ನ ಮಗಳು ನನ್ನ ಮಗ ಇಬ್ಬರು ಕುತ್ಕೊಂಡು ನಗಿತಿದ್ದಾರೆ ನಾನು ಈ ರೀತಿ ಮಾಡಿದೆ ಅಂತ ಹೇಳಿಬಿಟ್ಟು. ಇನ್ನು ಅಲ್ಲಿ ಏನಾದರೂ ಕವರ್ ಮಾಡಬೇಕು, ಬಟ್ ಅಲ್ಲಿ ನೋಡೋದಕ್ಕೆ ಇವಾಗ ಚೆನ್ನಾಗಿದೆ ಅಂತ ಅನಿಸ್ತಿದೆ. ಮತ್ತು ಸ್ಕ್ರೀನುಗಳು ಅಷ್ಟೇ ನೋಡಿ ಮ್ಯಾಚಿಂಗ್ ತೊಗೊಂಡೆ, ತುಂಬ ದಿನಗಳಿಂದನೇ ತೊಗೊಬೇಕು ಅನ್ನೋ ಆಸೆ. ಎಲ್ಲ ಹತ್ರನೂ ಒಂದೇ ಥರ ನಮ್ಮ ಮನೆಯಲ್ಲಿ ಆಲ್ಮೋಸ್ಟ್ ಇದೇ ಕಲರ್ಸೇ ಇರೋದು. ಸೋಫಾ ಆಗಲಿ, ಡೈನಿಂಗ್ ಟೇಬಲ್ ಆಗಲಿ, TV ಶೋಕೇಶ್ ಆಗಲಿ, ಮತ್ತು ಫ್ರಿಡ್ಜ್ ಸಮೇತ ಇವೆಲ್ಲನೂ ಮ್ಯಾಚಿಂಗ್ ಆಗಿದೆ. ಇನ್ನು ಇದು ಅಷ್ಟೇ ತೊಗೊಬೇಕು ಕರ್ಟನ್ಸು ಅನ್ನೋದಿತ್ತು ಮೈಂಡಲ್ಲಿ. ಇನ್ನು ಇವತ್ತಿಗಾಯಿತು ಅದು. ಎಲ್ಲದಕ್ಕೂ ಟೈಮ್ ಬರಬೇಕು ಅಂತಾರಲ್ವ, ಅದು ಇದೇನೇನೋ ಅಂತ ಅಂದ್ಕೊತೀನಿ. ಬಟ್ ಚಿಕ್ಕ ವಿಷಯನೇ ಇದು, ಆದರೂ ಟೈಮ್ ಬಂದ್ರೇ ಅದಾಗೋದು. ಮತ್ತು ನೋಡಿ ಈ ರೀತಿ ಅಡುಗೆ ಮನೆ ಹತ್ರನೂ 2 ಹಾಕ್ಬಿಟ್ಟೆ, ಚೆನ್ನಾಗಿ ಕಾಣ್ತಿದೆ ನೋಡೋದಕ್ಕೆ ಅಂತ ಹೇಳಿಬಿಟ್ಟು. ಮತ್ತು ಎಗ್ ಚೇರ್ಸು ಬುಕ್ ಮಾಡಿದ್ದೆ ಅಂತ ಹೇಳಿದ್ನಲ್ಲ, ಇದೆಲ್ಲ ಆನ್ಲೈನಲ್ಲಿ ತೊಗೊಂಡಿರೋದು. ಈ ಚೇರ್ಸು ಏನಕ್ಕೆ ತೊಗೊಂಡಿದ್ದು ಅಂತ ಇನ್ನೊಂದು ವ್ಲಾಗಲ್ಲಿ ಹೇಳ್ತೀನಿ ನಾನು. ಬಟ್ ಎಗ್ ಚೇರ್ಸು ಇಲ್ಲ ಹಾಕೋದಕ್ಕೆ ತೊಗೊಂಡಿದ್ದು. ಯಾರಾದರೂ ಸಪೋಸ್ ಡೈನಿಂಗ್ ಟೇಬಲ್ ಮೇಲೆ ಕುತ್ಕೊಂಡು ಊಟ ಮಾಡ್ತಿದ್ರೆ ನಾವಿಲ್ಲಿ ನೆಲದ ಮೇಲೆ ಕುತ್ಕೊಬೇಕಾಗುತ್ತೆ. ಸಡನ್ಗೆ ಅವ್ರಿಗೇನಾದರೂ ಅಡುಗೆ ಬಡಿಸ್ಬೇಕು ಅಂತಂದಾಗ ಮೇಲೆ ಎದ್ದೊಳೋದಕ್ಕೆ ಏನೋ ಕಷ್ಟ ಅಂತ ಅನಿಸುತ್ತೆ. ಅದಕ್ಕೆ ಎಗ್ ಚೇರ್ 2 ಇರಲಿ, ಅಲ್ಲಿ ಕುತ್ಕೊಂಡು ಮಾತಾಡೋವಾಗೂ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಆ 2 ಎಗ್ ಚೇರ್ನ ಅಲ್ಲಿ ತಗೊಂಡೆ. ಮತ್ತು ಮೇಲೇನೂ ಅಷ್ಟೇ ನಾನು ಬೇರೆ ಕಲರ್ ತೊಗೊಂಡಿದ್ದೆ, ಬಟ್ ನನ್ನ ಮಗಳು ಬೇಡ ನನಗೆ ಇದೇ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು, ಅಂದರೆ ಇದು ಆಫ್ಲೈನಲ್ಲಿ ತೊಗೊಂಡಿದ್ದೆ, ನಮ್ಮೂರಲ್ಲಿ ಅಂಗಡಿಯಲ್ಲಿ ತೊಗೊಂಡಿರೋದು. ಮತ್ತು ಮೇಲೇನೂ ಸೇಮ್ ತೊಗೊಂಡ್ರಿ.
ಇಲ್ಲೂ ನೋಡೋದಕ್ಕೆ ಸ್ವಲ್ಪ ಚೆನ್ನಾಗಿ ಕಾಣ್ತಿದೆ. ಕೆಳಗಡೆಯಿಂದ ನೋಡಿದ್ರೆ ಇನ್ನೂ ಚೆನ್ನಾಗಿ ಕಾಣ್ತಿತ್ತು. ಮತ್ತು ಮೇಲಿಂದ ನೋಡಿದ್ರೆ ನಮ್ಮ ಮನೆಯಲ್ಲಿ ನೋಡಿ ಈ ರೀತಿ ಇರುತ್ತೆ. ಹಾಲು ಫುಲ್ಲು ಓಪನ್ ಕೊಟ್ಟಿರೋದ್ರಿಂದ ನೋಡೋದಕ್ಕೆ ಚೆನ್ನಾಗಿ ಕಾಣುತ್ತೆ. ಈ ಬರ್ಡೇಸು ಇವೆಲ್ಲ ಮಾಡಿದವಾಗ ಕೆಳಗಡೆ ನಿಲ್ಲಿಸ್ಬಿಟ್ಟು ಮೇಲೆಯಿಂದ ಏನಾದರೂ ಫ್ಲವರ್ಸ್ ಅದು ಹಾಕೋವಾಗಂತೂ ಫೋಟೋಸು ಅವು ತುಂಬ ಚೆನ್ನಾಗಿ ಬರುತ್ತೆ. ಮತ್ತು ಇಲ್ಲಿ ಇದು ನೋಡ್ತಿದ್ದೀರಲ್ವ ಸ್ಕ್ರೀನು, ಅಂದರೆ ಆರ್ಚ್ಗೆ ಹಾಕಿರೋ ಸ್ಕ್ರೀನು, ಇದು ಬಂದು ಸೇಮ್ ಕಲರ್ ಸಿಗಲಿಲ್ಲ ನನಗೆ ಅಂಗಡಿಯಲ್ಲಿ, ಅದಕ್ಕೆ ಆನ್ಲೈನಲ್ಲಿ ಬುಕ್ ಮಾಡಿದ್ದಾಳೆ ನನ್ನ ಮಗಳು. ಇನ್ನು ಅದೊಂದು ಬಂದು ಹಾಕಿದ್ದೀರಿ ಅಂತಂದರೆ ಸೇಮ್ ಆಗುತ್ತೆ. ನೀವು ನೋಡ್ತಿದ್ರೆ ಕಾಣ್ತಿರ್ಬೋದು, ಸೋಫಾ ಆಗಲಿ, ಟಿ ವಿ ಶೋಕೇಶ್ ಆಗಲಿ, ಡೈನಿಂಗ್ ಟೇಬಲು ಮತ್ತು ಫ್ರಿಡ್ಜ್ ಸಮೇತ ಎಷ್ಟು ಚೆನ್ನಾಗಿ ನಮ್ಮ ಮೈದಲ್ಲಿ ಅಂದ್ಕೊಂಡಿಲ್ಲ. ದೇವರಾಣೆ ಗಾಡ್ ಪ್ರಾಮಿಸ್ ಹೇಳ್ತೀನಿ, ಇದೆಲ್ಲ ನಾವು ಅಂದ್ಕೊಂಡೇ ಇಲ್ಲ. ಟಿ ವಿ ಶೋಕೇಶ್ ಒಂದು ನಾವು ಈ ಕಲರಲ್ಲಿ ಮಾಡಿಸಿದ್ದು ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಅಷ್ಟೇ. ಮತ್ತು ನಮ್ಮ ಮನೆಗೆ ಯಾವ ವಸ್ತು ತೊಗೊಬೇಕಂದ್ರೂ ಅಂಗಡಿಗೆ ಹೋದರೆ ಇದೇ ಬೇಕು ಅಂತ ಮ್ಯಾಚ್ ನೋಡೋದಿಲ್ಲ ನಾವು. ಬಟ್ ಅದೇ ನಮಗೆ ಇಷ್ಟ ಆಗುತ್ತೆ, ಅದೇ ಕಲರೇ ಇಷ್ಟ ಆಗುತ್ತೆ. ಇನ್ನು ಮ್ಯಾಚಿಂಗ್ ಆಗುತ್ತಲ್ಲ ಅಂತ ಹೇಳಿಬಿಟ್ಟು ಲಾಸ್ಟಲ್ಲಿ ಡಿಸೈಡ್ ಮಾಡಿಬಿಟ್ಟು ತೊಗೊಂಬರ್ತೀರಿ. ಅಂತಂದರೆ ನಾನು ಕಂಪಲ್ಸರಿ ಹೇಳಬೇಕು ಅಂತಂದರೆ ಸೋಫಾ ನೋಡಿದ್ರಿ ಮತ್ತು ಟೀ ಪಾಯಿಂಟ್ ನೋಡಿದ್ರಿ, ಇವೆರಡು ಮ್ಯಾಚಿಂಗ್ ಕಲರು. ಅಂದರೆ ಹೋಗಿ ನೋಡಿದ ತಕ್ಷಣ ಇಷ್ಟ ಆಯಿತು, ನಮ್ಮ ಬಜೆಟಲ್ಲಿ ಬಂತು, ಇದು ತಗೊಂಡ್ರಿ. ಆದರೆ ಡೈನಿಂಗ್ ಟೇಬಲ್ ಇದೆ ಅಲ್ವಾ, ಅದು ಮಾತ್ರ ಅನ್ಎಕ್ಸ್ಪೆಕ್ಟೆಡ್ ಅಂತ ಅಂದ್ಕೊಳ್ಳಿ. ತೊಗೊಂಬಂದ್ಮೇಲೆ ಗೊತ್ತಾಯಿತು ಸೇಮ್ ಮ್ಯಾಚಿಂಗ್ ಆಗ್ತಿದೆ ಅಂತ ಹೇಳ್ಬಿಟ್ಟು. ಅದು ಅಷ್ಟೇ, ಮತ್ತು ಫ್ರಿಜ್ಜು ಅಷ್ಟೇ. ಇವೆರಡು ಮಾತ್ರನೂ ಅಂದ್ಕೊಂಡಿರಲಿಲ್ಲ, ಮ್ಯಾಚಿಂಗ್ ಆಟೋಮೆಟಿಕ್ ಮ್ಯಾಚಿಂಗ್ ಆಗೋಗ್ಬಿಡ್ತು. ಬಟ್ ತುಂಬ ಖುಷಿ ಆಯಿತು. ಎಲ್ಲ ಇದೇ ಥರ ಇದ್ದರೆ, ಅಂದರೆ ಒಂದೇ ಥರ ಇದ್ದರೆ ನೋಡೋದಕ್ಕೆ ಸ್ವಲ್ಪ ಚೆನ್ನಾಗಿರುತ್ತೆ. ಅಂದರೆ ನಮಗೆ ಆ ರೀತಿ ಇಷ್ಟ, ಬೇರೆಯವ್ರಿಗೆ ಒಬ್ಬೊಬ್ರಿಗೆ ಒಂದೊಂದು ಥರ ಇರುತ್ತೆ. ಬಟ್ ನನಗೆ ಈ ರೀತಿ ಇಷ್ಟ ಆಯಿತು. ಇನ್ನು ಎಲ್ಲ ಕೆಲಸ ಮಾಡಿ ಮನೆ ಕಸ ಎಲ್ಲ ಗುಡಿಸಿದ ಆದಮೇಲೆ ಫ್ರೆಶ್ ಆಗಿ ಬಂದುಬಿಟ್ಟೆ. ಸಖತ್ ಸೆಕೆ ಅಂದರೆ ಸೆಕೆ. ಇನ್ನು ಈಗ ಬೇಸಿಗೆ ಕಾಲ ಸ್ಟಾರ್ಟ್ ಆಗಿರೋದು, ಅಂದರೆ ಬಿಸಿಲು ಈಗ ಸ್ಟಾರ್ಟ್ ಆಗಿರೋದು, ಅದಕ್ಕೆ ನಮ್ಗೆ ಇರೋಕ್ಕಾಗ್ತಿಲ್ಲ. ಇನ್ನು ಮುಂದಕ್ಕೆ ಹೆಂಗೋ ಅಂತ ಅನಿಸ್ಬಿಟ್ಟಿದೆ. ಇನ್ನು ಏಪ್ರಿಲ್ಲು ಮೇದಲ್ಲಿ. ಇನ್ನು ನಮ್ಮ ಮನೆಯವರು ಏನೋ ಹೇಳ್ತಿದ್ರೆ ಮೊಬೈಲಲ್ಲಿ ನೋಡ್ತಾ ಇದ್ರಿ, ಇಬ್ಬರು ಮಾತಾಡಿಕೊಂಡು ಅದ್ರ ಬಗ್ಗೆ. ಈಗ ಬಂದು ತಲೆ ಬಚ್ಕೊತಾ ಇದ್ದೀನಿ. ಇನ್ನು ತಲೆ ಬಚ್ಕೊಂಡಿದ್ದೆ ಎಲ್ಲ ಆದಮೇಲೆ ಒಂದು ಸ್ವಲ್ಪ ಹೊತ್ತು ಕುತ್ಕೊಂಡು ರಿಲ್ಯಾಕ್ಸ್ ಆಗ್ತೀನಿ. ಇನ್ನು ನೈಟ್ಗೆ ಚಪಾತಿನೋ ಮುದ್ದೆನೋ ಏನು ಬೇಕೋ ಮಕ್ಕಳನ್ನ ಕೇಳಿಕೊಂಡು, ಆಲ್ಮೋಸ್ಟ್ ಮಕ್ಕಳು ಮುದ್ದೆನೇ ಕೇಳ್ತಾರೆ, ನಮ್ಮ ಮನೆಯವರು ಅಷ್ಟೇ. ಯಾಕಂದರೆ ಮಟನ್ ಸಾರು ಅಲ್ವಾ, ಮಟನ್ ಸಾರಿಗೆ ಮುದ್ದೆ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಇನ್ನು ಮುದ್ದೆ ಮಾಡಿ ಕೊಟ್ಬಿಡ್ಬೇಕು. ತಿನ್ನೋ ಟೈಮಿಗೆ ಮಾಡೋದು. ಸಾಂಬಾರು ಇರೋದ್ರಿಂದ, ಅಂದರೆ ಮಟನ್ ಸಾರು ಇರೋದ್ರಿಂದ ಊಟ ಮಾಡೋ ಟೈಮಲ್ಲಿ ಅದನ್ನು ಮಾಡ್ಕೊತೀನಿ. 8 ಗಂಟೆಗೆ ಇಟ್ಟರು ಆಗುತ್ತೆ, ಹಾಫ್ ಆನ್ ಅವರಲ್ಲಿ ಮುದ್ದೆ ಆಗೋಗ್ಬಿಡುತ್ತೆ. ಇವತ್ತಿನ ದಿನ ನಮಗೆ ಹೀಗಿತ್ತು. ಇನ್ನು ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತಿದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಯಾರಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಗೈಸ್, ಬಾಯ್.